ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮ್ಮ ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಬನ್ನಿ, ಇವತ್ತು ಈಸಿಯಾಗಿ ನಿಮಗೆ ಮನೆಯಲ್ಲೇ ಬೇಕರಿನಲ್ಲಿ ಸಿಗೋ ಥರ ಬ್ಲ್ಯಾಕ್ ಫಾರೆಸ್ಟ್ ಕೇಕ್ನ ಯಾವ ರೀತಿ ಮಾಡೋದಂತ ತೋರಿಸ್ತೀನಿ. ಕೆಲವೊಂದು ಟಿಪ್ಸ್ಗಳನ್ನು ಹೇಳ್ತೀನಿ. ಇದನ್ನು ನೀವು ಕ್ಲಿಯರಾಗಿ ನೋಡಿಕೊಂಡ್ರೆ ನೀವು ಸಹ ಮನೇಲಿ ಈಸಿಯಾಗಿ ಮಾಡ್ಕೋಬೋದು. ಮಕ್ಕಳಿಗೆ, ದೊಡ್ಡವ್ರಿಗೆ ಏನಾದರೂ ಬರ್ತಡೇ ಆದಾಗ ಸೊ ನೀವೇ ಮಾಡ್ಕೊಬೋದು. ಇದು ಯಾವ ರೀತಿ ಮಾಡೋದು? ಇದಕ್ಕೆ ಬೇಕಾಗೋ ಇಂಗ್ರೀಡಿಯೆಂಟ್ಸು 1 ಕಪ್ ಆಗೋಷ್ಟು ಮೈದಾ ಹಿಟ್ಟು, 1/4 ಕಪ್ ಆಗೋಷ್ಟು ಕೋಕೋ ಪೌಡರ್, ಸುಮಾರು 3 ಟೇಬಲ್ ಸ್ಪೂನು, ಮತ್ತು 1/4 ಕಪ್ ಆಗೋಷ್ಟು ಸಕ್ಕರೆನ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಅರ್ಧ ಕಪ್ ಆಗೋಷ್ಟು ಮೊಸರು ಬೇಕಾಗುತ್ತೆ. 1 ಟೀ ಸ್ಪೂನ್ ಬೇಕಿಂಗ್ ಪೌಡರ್, ಅರ್ಧ ಟೀ ಸ್ಪೂನ್ ಬೇಕಿಂಗ್ ಸೋಡಾ, ವೆನಿಲಾ ಎಸೆನ್ಸು 1/4 ಟೀ ಸ್ಪೂನ್ ಬೇಕಾಗುತ್ತೆ. 2 ಟೇಬಲ್ ಸ್ಪೂನ್ ಸಕ್ಕರೆ ತೆಗೆದಿಟ್ಕೊಂಡಿದ್ದೀನಿ. ಅರ್ಧ ಕಪ್ ಆಗೋಷ್ಟು ಹಾಲು, 1 ಟೇಬಲ್ ಸ್ಪೂನ್ ಕಾಫಿ ಪೌಡರ್ ಇನ್ಸ್ಟೆಂಟ್ದು, ಮತ್ತು ಚಾಕ್ಲೇಟ್ ಇದು ತೊಗೊಂಡಿದ್ದೀನಿ. ನೀವು ಯಾವುದಾದ್ರೂ ತೊಗೋಬೋದು, ಡೈರಿ ಮಿಲ್ಕ್ ಯಾವುದಾದ್ರೂ ತೊಗೋಬೋದು ಡೆಕೋರೇಷನ್ಗೆ, ಚೆರಿ ಫ್ರೂಟು, ಮತ್ತು 1/4 ಕಪ್ ಆಗೋಷ್ಟು ಎಣ್ಣೆ. ಈಗ ಯಾವ ರೀತಿ ಮಾಡೋದಂತ ನೋಡೋಣ. ಅದಕ್ಕೂ ಮುಂಚೆ ಕೇಕಿಗೆ ಬೇಕಾಗಿರುವಂಥ ಮೋಲ್ಡು ನಾನು ಈ ಥರ ಸ್ಕ್ವಯರ್ ಟೇಪು ತೊಗೊಂಡಿದ್ದೀನಿ. ಅದಿಲ್ಲಾಂದರೆ ನೀವು ಮನೇಲಿರುವಂಥ ಸ್ಟೀಲ್ ಬೌಲ್ ಇರುತ್ತಲ್ಲ ರೌಂಡ್ ಶೇಪದು, ಅದಾದರೂ ಯೂಸ್ ಮಾಡ್ಕೋಬೋದು. ಮತ್ತು ವಿಪ್ಪಿಂಗ್ ಕ್ರೀಮು ರೆಡಿ ಮಾಡಿಟ್ಟಿದ್ದೀನಿ. ಈ ವಿಡಿಯೋನ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಯಾವ ರೀತಿ ಮಾಡೋದಂತ. ಮೊದಲಿಗೆ ಸ್ಟವ್ ಮೇಲೆ ಈ ಥರ ಒಂದು ಹಳೆ ಕಡಾಯಿ ಇಟ್ಕೊಂಡಿದ್ದೀನಿ. ಅದರೊಳಗೆ ಒಂದು ಸ್ಟ್ಯಾಂಡ್ ಇಟ್ಕೊಂಡಿದ್ದೀನಿ. ಈ ಥರ ಸ್ಟ್ಯಾಂಡ್ ಇಲ್ಲ ಅಂದರೆ ನಿಮ್ಮ ಹತ್ರ ಯಾವುದಾದ್ರೂ ಚಿಕ್ಕದು ಬಟ್ಲಿರುತ್ತಲ್ವ ರೌಂಡ್ ಶೇಪ್ ಆಗಿರೋದು, ಅದನ್ನು ಉಲ್ಟದಲ್ಲಿಟ್ಟು ಈ ಥರ ಮುಚ್ಚಳ ಮುಚ್ಚಿ ಒಂದು 5 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬಿಸಿ ಮಾಡ್ಕೊಳ್ಳಿ. ಅದು ಬಿಸಿ ಆಗೋಷ್ಟರಲ್ಲಿ ಈಗ ಒಂದು ಬೌಲ್ಗೆ ನಾನು 1/4 ಕಪ್ ಆಗೋಷ್ಟು ಅಡುಗೆ ಎಣ್ಣೆ, ಮತ್ತು ಇದಕ್ಕೆ ಕಾಫಿ ಪೌಡರ್ 1 ಟೇಬಲ್ ಸ್ಪೂನು, ಮತ್ತು ಮೊಸರು ಅರ್ಧ ಕಪ್ ಆಗೋಷ್ಟು. ಇದನ್ನು ಮೊಟ್ಟೆ ಯೂಸ್ ಮಾಡಿ ಕೂಡ ಮಾಡ್ಕೊಬೋದು. ನೀವು ಮೊಸರು ಇಷ್ಟಪಡಲ್ಲ ಅಂದರೆ 1-2 ಮೊಟ್ಟೆನ ಚೆನ್ನಾಗಿ ಬೀಟ್ ಮಾಡಿ ಯೂಸ್ ಮಾಡ್ಕೋಬೋದು. ಆ ವಿಡಿಯೋನು ಬೇಕಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಯಾವ ರೀತಿ ಮಾಡೋದು ಅಂತ. ಸೊ ಕೆಲವರು ತುಂಬ ಜನನ ವಿತೌಟ್ ಎಗ್ಗದೇ ಕೇಳೋದು, ಹಂಗಾಗಿ ಇದು ತೋರಿಸ್ತಾ ಇದ್ದೀನಿ. ಇದನ್ನು 1 ನಿಮಿಷವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. 1 ನಿಮಿಷ ಆದಮೇಲೆ ಈಗ ಇದಕ್ಕೆ ನಾನು ಮೈದಾ ಹಿಟ್ಟು ಹಾಕ್ಕೊತಾ ಇದ್ದೀನಿ. 1 ಕಪ್ ಆಗೋಷ್ಟು ಮೈದಾ ಹಿಟ್ಟು. ಇದನ್ನು ಜಲ್ದಿ ಇಟ್ಕೋಬೇಕು, ಯಾಕಂದರೆ ಕೆಲವೊಂದು ಟೈಮ್ ಗಂಟು ಇರುತ್ತಲ್ವ, ಕೇಕ್ ಚೆನ್ನಾಗಿ ಬರೋದಿಲ್ಲ. ಕೋಕೋ ಪೌಡರ್ ಮತ್ತು ಬೇಕಿಂಗ್ ಪೌಡರ್ ಮತ್ತು ಸೋಡಾ, ಅಡುಗೆ ಸೋಡಾ, ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಜಲ್ದಿ ಇಟ್ಕೊಳ್ಳೋಣ. ಕೋಕೋ ಪೌಡರ್ ಇವಾಗ ಎಲ್ಲ ಅಂಗಡಿಗಳಲ್ಲಿ ಸಿಗುತ್ತೆ, ಆನ್ಲೈನಲ್ಲೂ ಸಿಗುತ್ತೆ, ನಿಮಗೆ ಈಸಿಯಾಗಿ ತೋರಿಸ್ಕೋಬೋದು, ಕಡಿಮೆ ರೇಟ್ಗೆ ಸಿಗುತ್ತೆ. ಮುಂದೆ 1/4 ಕಪ್ ಆಗೋಷ್ಟು ಸಕ್ಕರೆನ ಪೌಡ್ರ್ ಮಾಡಿ ಹಾಕ್ಕೊತಾ ಇದ್ದೀನಿ. ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಏನಿಲ್ಲ, ನಾನು ಮನೆಯಲ್ಲಿ 4-5 ಜನ ಇರೋರಿಗೆ ಈ ಥರ ಒಂದು ಕೇಕ್ ಈಸಿಯಾಗಿ ಮಾಡಿಕೊಂಡ್ರೆ ತೃಪ್ತಿಯಾಗಿ ತಿನ್ಬೋದು. 1 ದಿವಸ 2 ದಿವಸ ಎಕ್ಸ್ಟ್ರಾ ಇಟ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡು 1-2-3 ದಿವಸ ಸಹ ತಿನ್ಬೋದು. ಈಗ ಇದಕ್ಕೆ ಸ್ವಲ್ಪನೇ ಕಾಯಿಸಿ ತಣ್ಣಗಾಗಿರೋಂಥ ಹಾಲನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ. ನಾನು ತೊಗೊಂಡಿರೋದು ಅರ್ಧ ಕಪ್ ಹಾಲು, ಆದರೆ ನನಗೆ ಇನ್ನೂ ಎಕ್ಸ್ಟ್ರಾ 3 ಟೇಬಲ್ ಸ್ಪೂನ್ ಎಕ್ಸ್ಟ್ರಾ ಬೇಕಾಯಿತು. ಅದನ್ನು ನೆಕ್ಸ್ಟು ತೋರಿಸ್ತೀನಿ, ನೋಡ್ಕೊಳ್ಳಿ. ಯಾಕಂದರೆ ಇವಾಗ ನೋಡ್ತಾ ಇರ್ಬೋದು ಗಟ್ಟಿ ಅನಿಸ್ತಾ ಇದೆ. ಸೊ ಅದಕ್ಕೆ ಇದು ಗಟ್ಟಿಯಾಗಿರಬಾರ್ದು, ಒಂದು ಸ್ವಲ್ಪ ತೆಳು ಇರಬೇಕು. ಅದಕ್ಕೋಸ್ಕರ 3 ಟೇಬಲ್ ಸ್ಪೂನ್ ಎಕ್ಸ್ಟ್ರಾ ಹಾಲು ಹಾಕ್ಕೊತೀನಿ. ಇದಕ್ಕೆ 1/4 ಟೀ ಸ್ಪೂನ್ ವೆನಿಲಾ ಎಸೆನ್ಸ್ ಹಾಕ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಇಲ್ಲಾಂದರೆ ಪರವಾಗಿಲ್ಲ, ಸ್ಕಿಪ್ ಮಾಡ್ಕೋಬೋದು, ಆದರೆ ಹಾಕಿದ್ರೆ ನಿಮಗೆ ಕೇಕ್ ಫ್ಲೇವರ್ ಅನ್ನೋದು ಬರೋದು. ಸೊ ನೋಡಿ, ಇವಾಗ 3 ಟೇಬಲ್ ಸ್ಪೂನ್ ಹಾಲು ಹಾಕ್ಕೊತಾ ಇದ್ದೀನಿ. ಈ ಬೇಕಿಂಗ್ ಪೌಡರ್ ಇಲ್ಲ ಅಂದರೆ ನಿಮ್ಮ ಹತ್ರ ಬೇಕಿಂಗ್ ಸೋಡಾ, ಬೇಕಿಂಗ್ ಪೌಡರ್ ಇಲ್ಲ ಅಂದರೆ 1 ಟೀ ಸ್ಪೂನ್ ಇವಾಗ ಕೊನೆಯಲ್ಲಿ ಹಾಲು ಹಾಕಿದ್ನಲ್ಲ, ಆವಾಗ ಅದನ್ನು 1 ಪ್ಯಾಕೆಟ್ ಆಗೋಷ್ಟು ಈನೋ ಪೌಡರ್ನ ಹಾಕ್ಕೊಂಡು ನೀವು ಮಾಡ್ಕೊಬೋದು. ಅದು ಹಾಕೋದ್ರಿಂದನೇ ನಿಮಗೆ ಕೇಕ್ ಅನ್ನೋದು ಫ್ಲಫಿಯಾಗಿ ಬರೋದು. ಅದಕ್ಕೋಸ್ಕರ ಬೇಕಿಂಗ್ ಪೌಡರ್ ಯೂಸ್ ಮಾಡಲೇಬೇಕು. ಅದಿಲ್ಲಾಂದರೆ ಈನೋ ಪೌಡರ್ ಹಾಕ್ಕೊಳ್ಳಿ. ಇವಾಗ ಇದು ರೆಡಿಯಾಗಿದೆ ನೋಡಿ. ಕೇಕ್ ಮೋಲ್ಡ್ಗೆ ನಾನು ಬಟರ್ ಪೇಪರ್ ಹಾಕ್ಕೊಂಡು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. 4-5 ಥರ ಕೇಕ್ ತೋರಿಸಿದ್ದೀನಿ, ಅದರಲ್ಲೂ ಸಹ ನಿಮಗೆ ಟಿಪ್ಸ್ಗಳು ಹೇಳಿದ್ದೀನಿ. ಬೇಕು ಅಂದರೆ ನೀವು ಅದನ್ನು ಸಹ ನೋಡ್ಬೋದು. ಇವಾಗ ಕೇಕ್ ಬೇಟರ್ನ ನಾನು ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಇದೆಲ್ಲಂದರೆ ನಿಮ್ಮ ಹತ್ರ ಮನೆಯಲ್ಲಿ ಅಲ್ಯೂಮಿನಿಯಮ್ದು ಬಿರಿಯಾನಿ ಪಾತ್ರೆ ಬರುತ್ತಲ್ಲ ಸೆಟ್ಟು, ಅದರಲ್ಲಿ ಚಿಕ್ಕ ಸೈಜ್ ಇರೋದು ನೋಡಿ ತಗೊಳ್ಳಿ. ಮತ್ತು ನಾನು ಇವತ್ತು ಕಡಾಯಲ್ಲಿ ತೋರಿಸ್ತಾ ಇದ್ದೀನಿ. ನಿಮ್ಮ ಹತ್ರ ಇಡ್ಲಿ ಕುಕ್ಕರ್ ಅಲ್ಯೂಮಿನಿಯಮ್ದು ಅಥವಾ ನಾರ್ಮಲ್ ಬಿರಿಯಾನಿ ಪಾತ್ರೆ ಅಲ್ಯೂಮಿನಿಯಮ್ದು ಇರುತ್ತಲ್ಲ, ಅದರಲ್ಲೂ ಮಾಡ್ಕೊಬೋದು. ಇಲ್ಲಾಂದರೆ ಈ ಥರ ಹಳೆ ಕಡಾಯಲ್ಲೂ ಮಾಡ್ಕೊಬೋದು. ಈಗ ಇದು 5 ನಿಮಿಷ ಬಿಸಿಯಾಗಿದೆ. ಕುಕ್ಕರಲ್ಲಿ ಮಾಡೋದು ಯಾವ ರೀತಿ ಅಂತ ತೋರಿಸಿದ್ದೀನಿ, ಅದನ್ನು ಬೇಕಂದರೆ ನೋಡಿ. ಈಗ ಇದನ್ನು ಇಟ್ಕೊತಾ ಇದ್ದೀನಿ. ಇದನ್ನು ಇಟ್ಟಿದ ಮೇಲೆ ಮಿನಿಮಮ್ 40-45 ನಿಮಿಷ ಸಿಮ್ಮಲ್ಲೇ ಇಡಬೇಕು, ಲೋ ಫ್ಲೇಮಲ್ಲೇ ಬೇಯಿಸ್ಕೊಬೇಕು.
ಈಗ ಇದನ್ನು ಒಂದು 40ರಿಂದ 45 ನಿಮಿಷ ಬೇಯಕ್ಕೆ ಬಿಟ್ಟಿದ್ದೀನಿ. ಈಗ ಓಪನ್ ಮಾಡಿ ನೋಡ್ತಾ ಇರ್ಬೋದು. ಮಿನಿಮಮ್ 1 ಅವರಲ್ಲಿ 3/4 ಅವರ್ವರೆಗೂ ನೀವು ಲೋ ಫ್ಲೇಮಲ್ಲೇ ಬೇಯಿಸ್ಕೊಬೇಕು. ಕರೆಕ್ಟಾಗಿ ಬೆಂದಿದೆ ನೋಡ್ತಾ ಇರ್ಬೋದು. ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ಈ ಥರ ಕಡ್ಡಿಯಿಂದ ಚುಚ್ಚಿ ನೋಡಿ, ಕ್ಲಿಯರಾಗಿ ಬಂದರೆ ಬೆಂದಿದೆ ಅಂತ. ಏನಾದರೂ ಸ್ವಲ್ಪ ಅಂಟೋ ಥರ ಅನಿಸಿದ್ರೆ ಇನ್ನೊಂದು 5 ನಿಮಿಷ ಮುಚ್ಚಳ ಮುಚ್ಚಿ ಇದನ್ನು ಲೋ ಫ್ಲೇಮಲ್ಲೇ ಬೇಯಿಸ್ಕೋಬೇಕು. ನೆನಪಿರಲಿ, ಸಿಮ್ಮಲ್ಲೇ ಇರಬೇಕು, ಯಾವುದೇ ಕಾರಣಕ್ಕೂ ಹೈ ಫ್ಲೇಮಲ್ಲಿ ಮಾಡೋಕ್ಕೆ ಹೋಗಬೇಡಿ. ಈಗ ಅದು ತಣ್ಣಗಾಗ್ತಿರಲಿ, ಅಷ್ಟೊತ್ತಿಗೆ ಸಕ್ಕರೆ ಪಾಕ ಮಾಡ್ಕೊಳ್ಳೋಣ. ಇಲ್ಲಿ ಒಂದು ಅರ್ಧ ಕಪ್ ಆಗೋಷ್ಟು ನೀರಿಗೆ 2 ಟೇಬಲ್ ಸ್ಪೂನ್ ಸಕ್ಕರೆ ಹಾಕ್ಕೊಂಡಿದ್ದೀನಿ. ನಿಮಗೆ ಪಾಕ ಎಷ್ಟು ಬೇಕೋ ನೋಡಿ ಮಾಡ್ಕೊಳ್ಳಿ. ಜಾಸ್ತಿ ಉಳಿಬಾರ್ದು ಅಂದರೆ ಒಂದು 1/4 ಕಪ್ ಆಗೋಷ್ಟು ನೀರು ಹಾಕ್ಕೊಳ್ಳಿ. ಯಾಕಂದರೆ ನಾನು ಪೌಡರ್ ಶುಗರ್ ಹಾಕಿರೋದ್ರಿಂದ ಸ್ವೀಟ್ ಏನು ಅಷ್ಟಿರೋದಿಲ್ಲ. ಗಟ್ಟಿ ಸಕ್ಕರೆ ಹಾಕಿದ್ರೆ ಸ್ವೀಟ್ ನಿಮಗೆ ಜಾಸ್ತಿ ಅನಿಸ್ಬೋದು. ಪೌಡರ್ ಮಾಡಿರೋದ್ರಿಂದ ಅದು ಅಷ್ಟು ಸ್ವೀಟ್ ಇರೋಲ್ಲ. ಅದಕ್ಕೋಸ್ಕರ ಪಾಕ ಸ್ವಲ್ಪ ಜಾಸ್ತಿ ಮಾಡ್ಕೊತಾ ಇದ್ದೀನಿ. ಕೇಕು ಸುಮಾರು ಒಂದು ಅರ್ಧ ಗಂಟೆ ಬಿಟ್ಟಿದ್ದೆ. ಕ್ಲಿಯರಾಗಿ ತಣ್ಣಗಾದ್ಮೇಲೆ ನಿಮಗೆ ಕಟ್ ಮಾಡೋಕ್ಕೆ ಬರೋದು. ಏನಾದರೂ ಬಿಸಿ ಇರೋವಾಗಿ ಮಾಡೋಕ್ಕೆ ಹೋದರೆ ಕೇಕ್ ಪೂರ್ತಿ ಪುಡಿ ಪುಡಿ ಆಗೋಗುತ್ತೆ. ಸೊ ನಾನು ಇದು ಮಾಡೋವಾಗ ಕೂಡ ಕ್ಲಿಯರಾಗಿ ತಣ್ಣಗಾಗಿರಲಿಲ್ಲ, ಸ್ವಲ್ಪ ಬಿಸಿ ಇತ್ತು. ಸೊ ಹಂಗಾಗಿ ನಾನು 3 ಲೇಯರ್ ಕಟ್ ಮಾಡಿಲ್ಲ, 2 ಲೇಯರ್ ಕಟ್ ಮಾಡ್ಕೊತಾ ಇದ್ದೀನಿ. ಆದರೆ ಟೇಸ್ಟ್ ಮಾತ್ರ ನಿಮಗೆ ಒರಿಜಿನಲ್ ಬೇಕ್ರಿನಲ್ಲಿ ಯಾವ ಥರ ಇರುತ್ತೋ ಟೇಸ್ಟ್ ಅದೇ ಥರನೇ ಸಿಗುತ್ತೆ. ಮತ್ತು ಇನ್ನೊಂದು ಡಾರ್ಕ್ ಚಾಕ್ಲೇಟ್ ಬರುತ್ತೆ ಬ್ಲ್ಯಾಕ್ ಕಲರಲ್ಲಿ, ಅದು ಸಹ ನೀವು ಯೂಸ್ ಮಾಡ್ಕೊಬೋದು. ಆ ಚಾಕ್ಲೇಟ್ ಸಹ ನಿಮಗೆ ಡಿಮಾರ್ಟಲ್ಲಿ, ಬಿಗ್ ಬಾಸ್ಕೆಟು, ಅಮೆಝಾನಲ್ಲೆಲ್ಲ ಸಿಗುತ್ತೆ, ತರಿಸ್ಕೊಬೋದು. ಅಥವಾ ನಿಮಗೆ ಈಸಿಯಾಗಿ ಬೇಕ್ರಿನಲ್ಲಿ ಸಿಗುವಂಥದ್ದು ಚಾಕ್ಲೇಟ್ ಸಹ ಯೂಸ್ ಮಾಡ್ಕೊಬೋದು. ಇವಾಗ ಈ ಮೇಲೆ ಇರೋ ಲೇಯರ್ ಸಹ ಕಟ್ ಮಾಡ್ಕೊತೀನಿ. ಯಾಕಂದರೆ ಸಕ್ಕರೆ ಪಾಕ ಚೆನ್ನಾಗಿ ಹೀರ್ಕೋಬೇಕಲ್ವ, ಅದಕ್ಕೋಸ್ಕರನೇ 2 ಲೇಯರ್ ಮಾಡಿದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿ ಸ್ಪಾಂಜಿ ಆಗಿದೆ ಅಂತ. ಇವಾಗ ಇದಕ್ಕೆ ನಾನು ಸಕ್ಕರೆ ಪಾಕ ಹಾಕ್ಕೊತಾ ಇದ್ದೀನಿ. ನಿಮಗೆ ಸ್ವೀಟ್ ಎಷ್ಟು ಬೇಕೋ ನೋಡಿ ಹಾಕ್ಕೊಳ್ಳಿ. ಈ ಸಕ್ಕರೆ ಪಾಕ ಜೊತೆಗೆ ಚೆರಿ ಫ್ರೂಟ್ ಇರುತ್ತಲ್ಲ, ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಸಹ ಹಾಕ್ಕೊತಾರೆ. ವಿಪ್ಪಿಂಗ್ ಕ್ರೀಮ್ ಬಂದ್ಬಿಟ್ಟು ನಾನು ಅಮೂಲ್ ಫ್ರೆಶ್ ಕ್ರೀಮಲ್ಲಿ ಮಾಡಿರೋದು. ಸೊ ಈ ವಿಡಿಯೋನ ಮುಂದಿನ ದಿವಸದಲ್ಲಿ ತೋರಿಸ್ತೀನಿ, ಖಂಡಿತವಾಗಿ ನೋಡಿ, ಮಿಸ್ ಮಾಡ್ಕೋಬೇಡಿ. ತುಂಬಾ ಈಸಿಯಾಗಿ ಮಾಡೋ ಥರ ತೋರಿಸ್ಕೊಡ್ತೀನಿ. ಸೊ ಇದು ನೋಡಿ, ಅಮೂಲ್ ಫ್ರೆಶ್ ಕ್ರೀಮ್ ಸಿಗುತ್ತಲ್ವ, ಅದರಲ್ಲಿ ಮಾಡಿರೋದು. ಇಲ್ಲ ಅಮೂಲ್ ವಿಪ್ಪಿಂಗ್ ಕ್ರೀಮ್ ಸಿಕ್ಕಿದ್ರೆ ನೀವು ಡೈರೆಕ್ಟಾಗಿ ಅದರಲ್ಲೂ ಮಾಡ್ಕೊಬೋದು. ಈಗ ಇದನ್ನು ನಾನು ಒಂದು ಲೇಯರಾಗಿ ಹಾಕ್ಕೊತಾ ಇದ್ದೀನಿ. ಈಗ ಇನ್ನೊಂದು ಲೇಯರ್ ಕೇಕ್ ಇಡ್ತಾಯಿದ್ದೀನಿ. ಚಾಕ್ಲೇಟ್ ಇಷ್ಟಪಡೋರ್ಗಂತೂ ಈ ಥರ ಕೇಕ್ ಮಾಡ್ಕೊಳ್ಳಿ. ಇಲ್ಲಾಂದರೆ ನಿಮ್ಮ ಮನೇಲಿ ಬರ್ತಡೇ ಆಗೋಕ್ಕೆ ಒಂದು ದಿವಸಕ್ಕೆ ಮುಂಚೆನೇ ನೀವು ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಬೋದು. ಇಲ್ಲಾಂದರೆ ಬರ್ತಡೇ ದಿವಸನೇ ಮಾಡ್ಕೊಬೋದು. ಫ್ರಿಜ್ ಇಲ್ಲಾಂದರೆ ಬರ್ತಡೇ ದಿವಸನೇ ಮಾಡ್ಕೊಳ್ಳಿ. ಇಲ್ಲಾಂದರೆ ಒಂದು ದಿವಸ ಮುಂಚೆನೂ ಮಾಡಿ ಇಟ್ಕೊಬೋದು. ಇವಾಗ ಮೇಲೇನು ಫುಲ್ಲು ಕ್ರೀಮ್ ಹಾಕಿ ನಾನು ಕವರ್ ಮಾಡ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಈಗ ನಾನು ಚಾಕ್ಲೇಟ್ನ ತೋರಿಸಿದ್ನಲ್ಲ, ಈ ಥರ ನಾನು ಚಾಕುವಿಂದ ತುರಿದಿಟ್ಕೊಂಡಿದ್ದೀನಿ. ನಿಮಗೆ ಈ ಥರ ಚಾಕ್ಲೇಟ್ ಸಿಕ್ಕಿಲ್ಲ ಅಂದರೆ ನಾರ್ಮಲ್ ಡೈರಿ ಮಿಲ್ಕ್ ಚಾಕ್ಲೇಟ್ನೇ ತುರಿದ್ಬಿಟ್ಟು ಯೂಸ್ ಮಾಡ್ಕೊಳ್ಳಿ. ಫುಲ್ ಇದನ್ನು ಕೇಕ್ ಫುಲ್ಲು ಕವರ್ ಮಾಡ್ಕೊತೀನಿ. ನನಗೆ ಗೊತ್ತಿರೋಷ್ಟು ನಾನು ತೋರಿಸ್ಕೊಡ್ತಾ ಇದ್ದೀನಿ. ಮತ್ತು ಲೇಟಾಗಿ ತೋರಿಸಿದ್ದೀನಿ ಅಂತ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಎಲ್ಲರೂ ಕೇಳ್ತಾರಲ್ವ, ಎಲ್ಲರೂ ರೆಸಿಪಿನೂ ನಾನು ಟ್ರೈ ಮಾಡಬೇಕು. ನೋಡಿ, ಈ ಪೈಪಿಂಗ್ ಬ್ಯಾಗ್ಗೆ ನಾನು ಈ ಥರ ಮೋಲ್ಡ್ ಹಾಕ್ಕೊಂಡು ಕ್ರೀಮ್ನ ಡೆಕೋರೇಷನ್ ಮಾಡ್ಕೊತಾ ಇದ್ದೀನಿ. ಇದು ಆನ್ಲೈನಲ್ಲಿ ತರಿಸಿರೋದು. ಅದ್ರದ್ದು ನಾನು ಅನ್ಬಾಕ್ಸಿಂಗ್ ವೀಡಿಯೋ ಮಾಡ್ತೀನಿ, ರೇಖಾ ಟ್ಯಾಲೆಂಟ್ ಚಾನಲಲ್ಲಿ ತೋರಿಸ್ತೀನಿ, ನೋಡಿ. ಸೊ ಅದು ನಿಮ್ಗೆ ಏನಾದರೂ ಕ್ರಾಫ್ಟಲ್ಲಿ ಇಂಟ್ರೆಸ್ಟ್ ಇದೆ, ಆ ಚಾನಲ್ ನೋಡಿ, ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಇಲ್ಲಿ ನಾನು ಚೆರಿ ಫ್ರೂಟ್ ಇಟ್ಕೊತಾ ಇದ್ದೀನಿ. ನಿಮ್ಗೆ ಯಾವ ಥರ ಈಸಿಯಾಗಿ ಡೆಕೋರೇಷನ್ ಬರುತ್ತೋ ಆ ಥರ ಮಾಡ್ಕೊಳ್ಳಿ. ಅಷ್ಟೇ ನೋಡಿ, ಸಿಂಪಲ್ಲಾಗಿ ಮನೆಯಲ್ಲೇ ಮಾಡ್ಕೊಬೋದು. ಇದನ್ನು ಕಟ್ ಮಾಡಿ ಸಹ ತೋರಿಸ್ತೀನಿ. ಖಂಡಿತ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ. ನಿಮ್ಮ ಫ್ಯಾಮಿಲಿ ಎಲ್ಲರೂ ಇಷ್ಟಪಟ್ಟು ಎಂಜಾಯ್ ಮಾಡಿ ತಿಂತೀರೋ ಅಷ್ಟು ಚೆನ್ನಾಗಿರುತ್ತೆ. ಫ್ರಿಜ್ಜಲ್ಲಿ ಇಟ್ಕೊಂಡು ತಿನ್ಬೋದು ಇದನ್ನು. ಖಂಡಿತ ಇವತ್ತು ಮಾಡಿರುವ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದೆ ನೀವು ಟ್ರೈ ಮಾಡಿ. ಹಾಗೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.